ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸೆಕೆಂಡ್ ಜನರೇಷನ್ ಕನ್ನಡ ಸಿನಿಮಾದ ಸೂಪರ್ ಸ್ಟಾರ್ಸ್ ಆದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು, ಎಕ್ಸ್ಪ್ರೆಷನ್ ಸ್ಟಾರ್ ರಮೇಶ್ ಅರವಿಂದ್ ಅವರು, ಡೈನಾಮಿಕ್ ಹೀರೋ ದೇವರಾಜ್ ಅವರು ಮತ್ತು ನವರಸ ನಾಯಕ ಜಗ್ಗೇಶ್ ಅವರು. ಇವರು 2000 ಇಸ್ವಿಯವರೆಗೂ ಆಕ್ಟ್ ಮಾಡಿರೋ ಚಿತ್ರಗಳಲ್ಲಿ ಟಾಪ್ 10 ಚಿತ್ರಗಳನ್ನ ಸೆಲೆಕ್ಟ್ ಮಾಡಿ ಅದನ್ನ ನಿಮ್ ಮುಂದೆ ಇಡ್ತಾ ಇದೀವಿ. ಟಾಪ್ 10 ಅಂತ ನಾವ್ ಯಾವ ತರ ಸೆಲೆಕ್ಟ್ ಮಾಡಿದೀವಿ ಅಂದ್ರೆ, ಈ ಸಿನಿಮಾಗಳೆಲ್ಲ ರಿಲೀಸ್ ಆಗುವಾಗ ಮಾತ್ರ ಅಲ್ಲ, ರಿಲೀಸ್ ಆದ್ಮೇಲೆನು ಇದನ್ನ ರಿಲೀಸ್ ಮಾಡುವಾಗ, ಸ್ಯಾಟಲೈಟ್ ಚಾನೆಲ್ ಗಳಲ್ಲಿ ಟೆಲಿಕಾಸ್ಟ್ ಮಾಡುವಾಗ ಆಡಿಯನ್ಸ್ ಯಾವ ಸಿನಿಮಾಗೆ ಹೆಚ್ಚಿನ ಆಸಕ್ತಿ ತೋರಿಸ್ತಾರೋ ಅದನ್ನ ಲಿಸ್ಟ್ ಮಾಡಿದ್ವಿ. ಅದು ಮಾತ್ರ ಅಲ್ಲ, ಆ ಟೈಮ್ ಅಲ್ಲಿ ಹೆಚ್ಚಾಗಿ ಬಿಸ್ನೆಸ್ ಆಗಿರೋ ಸಿಡಿಸ್ ಮತ್ತು ಡಿವಿಡಿಸ್ ಇರಬಹುದು, ಯೂಟ್ಯೂಬ್ ಅಲ್ಲಿ ಜನಗಳು ರಿಯಾಕ್ಟ್ ಮಾಡಿರಬಹುದು, ನೆಟ್ ಅಲ್ಲಿ ಹೋಗಿ ಇನ್ನು ಈ ಸಿನಿಮಾದ ಡೀಟೇಲ್ ಗಳನ್ನ ಕಲೆಕ್ಟ್ ಇರಬಹುದು. ಇದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಅದರಲ್ಲಿ 10 ಸಿನಿಮಾನ ಫಿಲ್ಟರ್ ಮಾಡಿ ನಿಮ್ ಮುಂದೆ ಇಡ್ತಾ ಇದೀವಿ. ರವಿಚಂದ್ರನ್ ಅವರು ಮತ್ತು ಜೂಹಿ ಚಾವ್ಲಾ ಅವರು ಆಕ್ಟ್ ಮಾಡಿ, ವಿ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಪ್ರೇಮಲೋಕ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗುವಾಗ ಮಾತ್ರ ಅಲ್ಲ, ಇವತ್ತಿಗೂ ಈ ಸಿನಿಮಾದ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ. ಅಂದ್ರೆ ಕನ್ನಡ ಚಿತ್ರರಂಗ ಕಾಸ್ಟ್ಲಿಯಸ್ಟ್ ಚಿತ್ರರಂಗ ಅಂತ ಆಗಿದ್ದು ಪ್ರೇಮಲೋಕ ಸಿನಿಮಾ ನಂತರನೇ ರವಿಚಂದ್ರನ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಪ್ರೇಮಲೋಕ ಸಿನಿಮಾನು ಒಂದಾಗಿರುತ್ತೆ. ಶಿವರಾಜ್ ಕುಮಾರ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, SA ಚೆನ್ನೇಗೌಡ ಮತ್ತು SA ಶ್ರೀನಿವಾಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಮನ ಮೆಚ್ಚಿದ ಹುಡುಗಿ ಅನ್ನೋ ಸಿನಿಮಾ. ಇದಕ್ಕೆ ಮುಂಚೆ ರಿಲೀಸ್ ಆಗಿರೋ ಆನಂದ್ ಇರಬಹುದು ಮತ್ತು ರಥಸಪ್ತಮಿ ಇರಬಹುದು. ಈ 2 ಸಿನಿಮಾಗಳು ಸಿಲ್ವರ್ ಜೂಬ್ಲಿ ಸಿನಿಮಾ ಇದ್ರು. ಆ ಕಾಲಕ್ಕೆ ಹೆಚ್ಚಿನ ಸೆಲೆಕ್ಟ್ ಮಾಡಿರುವಂತಹ ಸಿನಿಮಾ ಅಂದ್ರೆ ಅದು ಮನ ಮೆಚ್ಚಿದ ಹುಡುಗಿ ಸಿನಿಮಾನೇ. ಶಿವರಾಜ್ ಕುಮಾರ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಮನ ಮೆಚ್ಚಿದ ಹುಡುಗಿ ಸಿನಿಮಾನು ಒಂದಾಗಿರುತ್ತೆ. ರಮೇಶ್ ಅರವಿಂದ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, PH ವಿಶ್ವನಾಥ್ ಅವರು ಡೈರೆಕ್ಟ್ ಮಾಡಿ, ರಾಜ್ಕುಮಾರ್, HP ಪ್ರಭಾಕರ್ ಮತ್ತು ಸರೋಜಮ್ಮ ಅವರು ಪ್ರೊಡ್ಯೂಸ್ ಮಾಡಿರೋ ಪಂಚಮ ವೇದ ಅನ್ನೋ ಸಿನಿಮಾ. ಈ ಸಿನಿಮಾ ರಮೇಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗಿ ಸೋಲೋ ಹೀರೋ ಆಗಿ ಮೊದಲನೇ ಹಿಟ್ ಕೊಟ್ಟಿರುವಂತಹ ಸಿನಿಮಾ. ರಮೇಶ್ ಅರವಿಂದ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಪಂಚಮ ವೇದ ಸಿನಿಮಾನು ಒಂದಾಗಿರುತ್ತೆ. ಶಂಕರ್ ನಾಗ್ ಅವರು ಮತ್ತು ದೇವರಾಜ್ ಅವರು ಆಕ್ಟ್ ಮಾಡಿ, ಸುನೀಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ತರ್ಕ ಅನ್ನೋ ಸಿನಿಮಾ. ಈ ಸಿನಿಮಾ ದೇವರಾಜ್ ಅವರ ಸಿನಿಮಾ ಕೆರಿಯರ್ ಗೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಿನಿಮಾ ಆಗಿರುತ್ತೆ. ದೇವರಾಜ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ತರ್ಕ ಸಿನಿಮಾನು ಒಂದಾಗಿರುತ್ತೆ. ಶಶಿಕುಮಾರ್ ಅವರು ಮತ್ತು ಜಗ್ಗೇಶ್ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ವಿಜಯಲಕ್ಷ್ಮಿ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಕಲ್ಲ ಮಲ್ಲ ಅನ್ನೋ ಸಿನಿಮಾ. ಈ ಸಿನಿಮಾದ ನಾಯಕ ಶಶಿಕುಮಾರ್ ಅವರಿದ್ರು. ಜಗ್ಗೇಶ್ ಅವರ ಕ್ಯಾರೆಕ್ಟರ್ ಅಂತೂ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. ಈ ಸಿನಿಮಾ ಆಗಿನ ಕಾಲಕ್ಕೆ ದೊಡ್ಡ ಸಕ್ಸಸ್ ಆಗಿರೋಕೆ ಜಗ್ಗೇಶ್ ಅವ್ರ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಲನ್ ಪಾತ್ರ ಮಾಡ್ತಾ ಇರೋ ಜಗ್ಗೇಶ್ ಅವರಿಗೆ ಹೀರೋ ಪಾತ್ರ ಸಿಕ್ಕಿರಕ್ಕೆ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜಗ್ಗೇಶ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಕಲ್ಲ ಮಲ್ಲ ಸಿನಿಮಾನು ಒಂದಾಗಿರುತ್ತೆ. ರವಿಚಂದ್ರನ್ ಅವರು ಮತ್ತು ಖುಷ್ಬು ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ, N ವೀರಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರೋ ರಣಧೀರ ಅನ್ನೋ ಸಿನಿಮಾ. ಚಿತ್ರರಂಗದಲ್ಲಿ ಇವತ್ತಿಗೂ ಈ ಸಿನಿಮಾದ ಸಕ್ಸಸ್ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ರವಿಚಂದ್ರನ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ರಣಧೀರ ಸಿನಿಮಾನು ಒಂದಾಗಿರುತ್ತೆ. ಶಿವರಾಜ್ ಕುಮಾರ್ ಅವರು ಮತ್ತು ಸೀಮಾ ಅವರು ಆಕ್ಟ್ ಮಾಡಿ, MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, SA ಗೋವಿಂದ ರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಅದೇ ರಾಗ ಅದೇ ಹಾಡು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗುವಾಗ ಜನಗಳು ಯಾವ ತರ ಆಸಕ್ತಿ ತೋರಿಸಿದ್ರು ಅದಕ್ಕಿಂತ ಹೆಚ್ಚಾಗಿ ಇವಾಗ ಜನಗಳು ಅದನ್ನು ನೋಡ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಅದೇ ರಾಗ ಅದೇ ಹಾಡು ಸಿನಿಮಾನು ಒಂದಾಗಿರುತ್ತೆ. ರಮೇಶ್ ಅರವಿಂದ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, PH ವಿಶ್ವನಾಥ್ ಅವರು ಡೈರೆಕ್ಟ್ ಮಾಡಿ, BN ರವಿಕುಮಾರ್ ಮತ್ತು R ಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಅರಗಿನಿ ಅನ್ನೋ ಸಿನಿಮಾ. ರಮೇಶ್ ಅರವಿಂದ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಅರಗಿನಿ ಸಿನಿಮಾನು ಒಂದಾಗಿರುತ್ತೆ. ದೇವರಾಜ್ ಅವರು ಮತ್ತು ಅಂಬರೀಶ್ ಅವರು ಆಕ್ಟ್ ಮಾಡಿ, ಸುನೀಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಉತ್ಕರ್ಷ ಅನ್ನೋ ಸಿನಿಮಾ. ದೇವರಾಜ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಉತ್ಕರ್ಷ ಸಿನಿಮಾನು ಒಂದಾಗಿರುತ್ತೆ. ಜಗ್ಗೇಶ್ ಅವರು ಮತ್ತು ಅಂಜಲಿ ಅವರು ಆಕ್ಟ್ ಮಾಡಿ, ರಾಜ್ ಕಿಶೋರ್ ಅವರು ಡೈರೆಕ್ಟ್ ಮಾಡಿ, N ಶ್ರೀನಿವಾಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಬಂಡ ನನ್ನ ಗಂಡ ಅನ್ನೋ ಸಿನಿಮಾ. ಜಗ್ಗೇಶ್ ಅವರು ಸೋಲೋ ಹೀರೋ ಆಗಿ ಆಕ್ಟ್ ಮಾಡಿ ಸಕ್ಸಸ್ ಆಗಿರೋ ಮೊದಲನೇ ಸಿನಿಮಾ ಬಂಡ ನನ್ನ ಗಂಡ ಸಿನಿಮಾ. ಜಗ್ಗೇಶ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಬಂಡ ನನ್ನ ಗಂಡ ಸಿನಿಮಾನು ಒಂದಾಗಿರುತ್ತೆ. ರವಿಚಂದ್ರನ್ ಅವರು ಮತ್ತು ದೇವರಾಜ್ ಅವರು ಆಕ್ಟ್ ಮಾಡಿ, KV ರಾಜು ಅವರು ಡೈರೆಕ್ಟ್ ಮಾಡಿ, C ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಯುದ್ಧ ಕಾಂಡ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗುವಾಗ ಒನ್ ಆಫ್ ದಿ ಹೈಯೆಸ್ಟ್ ಕಲೆಕ್ಷನ್ ಆಗಿತ್ತು ಆ ವರ್ಷದಲ್ಲಿ. ರವಿಚಂದ್ರನ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಯುದ್ಧ ಕಾಂಡ ಸಿನಿಮಾನು ಒಂದಾಗಿರುತ್ತೆ. ಶಿವರಾಜ್ ಕುಮಾರ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಆಸೆಗೊಬ್ಬ ಮೀಸೆಗೊಬ್ಬ ಅನ್ನೋ ಸಿನಿಮಾ. ಇವತ್ತಿಗೂ ಈ ಸಿನಿಮಾ ಮೇಲೆ ಸುಮಾರು ಜನ ಆಸಕ್ತಿ ತೋರಿಸ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾನು ಒಂದಾಗಿರುತ್ತೆ. ರಮೇಶ್ ಅರವಿಂದ್ ಅವರು ಮತ್ತು ಹೇಮಾ ಅವರು ಆಕ್ಟ್ ಮಾಡಿ, ನಾಗತಿ ಅಲಿ ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿ, G ನಂದಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಮೇರಿಕಾ ಅಮೇರಿಕಾ ಅನ್ನೋ ಸಿನಿಮಾ. ಈ ಸಿನಿಮಾ
ಆ ಕಾಲಕ್ಕೆ ಸುಮಾರು ದಾಖಲೆಗಳನ್ನ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ರಮೇಶ್ ಅರವಿಂದ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಅಮೆರಿಕ ಸಿನಿಮಾನು ಒಂದಾಗಿರುತ್ತೆ. ದೇವರಾಜ್ ಅವರು ಮತ್ತು ಲೋಕೇಶ್ ಅವರು ಆಕ್ಟ್ ಮಾಡಿ, ರವೀಂದ್ರನಾಥ್ ಅವರು ಡೈರೆಕ್ಟ್ ಮಾಡಿ, ಜೆ ಚಂದುಲಾಲ್ ಜೈನ್ ಅವರು ಪ್ರೊಡ್ಯೂಸ್ ಮಾಡಿರೋ ವೀರಪ್ಪನ್ ಅನ್ನೋ ಸಿನಿಮಾ. ದೇವರಾಜ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ವೀರಪ್ಪನ್ ಸಿನಿಮಾನು ಒಂದಾಗಿರುತ್ತೆ. ಜಗ್ಗೇಶ್ ಅವರು ನಿತ್ಯ ಅವರು ಆಕ್ಟ್ ಮಾಡಿ, ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ, MB ಬಾಬು ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ತರ್ಲೆ ನನ್ ಮಗ ಅನ್ನೋ ಸಿನಿಮಾ. ಜಗ್ಗೇಶ್ ಅವ್ರ ಕೆರಿಯರ್ ಅಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರುವಂತಹ ಸಿನಿಮಾ ಅಂದ್ರೆ ಅದು ತರ್ಲೆ ನನ್ ಮಗ ಸಿನಿಮಾನೇ. ಜಗ್ಗೇಶ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ತರ್ಲೆ ನನ್ ಮಗ ಸಿನಿಮಾನು ಒಂದಾಗಿರುತ್ತೆ. ರವಿಚಂದ್ರನ್ ಅವರು ಮತ್ತು ಮಾಲಾಶ್ರೀ ಅವರು ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ಎನ್ ವೀರಾಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರೋ ರಾಮಾಚಾರಿ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿನ ಕಾಲಕ್ಕೆ ಒನ್ ಆಫ್ ದಿ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, ರಾಮಾಚಾರಿ ಸಿನಿಮಾ ರವಿಚಂದ್ರನ್ ಅವರ ಕೆರಿಯರ್ ಅಲ್ಲೇ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಿನಿಮಾ ಆಗಿರುತ್ತೆ. ರವಿಚಂದ್ರನ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ರಾಮಾಚಾರಿ ಸಿನಿಮಾನು ಒಂದಾಗಿರುತ್ತೆ. ಶಿವರಾಜ್ ಕುಮಾರ್ ಅವರು ಮತ್ತು ಪ್ರೇಮ ಅವರು ಆಕ್ಟ್ ಮಾಡಿ, ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ, ಮೋಹನ್ ಎಚ್ ಅವರು ಪ್ರೊಡ್ಯೂಸ್ ಮಾಡಿರೋ ಓಂ ಅನ್ನೋ ಸಿನಿಮಾ. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒನ್ ಆಫ್ ದಿ ಟ್ರೆಂಡ್ ಸೆಟ್ಟರ್ ಮೂವಿ ಅಂದ್ರೆ ಅದು ತಪ್ಪಾಗಲ್ಲ. ಅದು ಮಾತ್ರ ಅಲ್ಲ, ಶಿವರಾಜ್ ಕುಮಾರ್ ಅವರ ಫಿಲ್ಮ್ ಕೆರಿಯರ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ಸಿನಿಮಾ. ಶಿವರಾಜ್ ಕುಮಾರ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಓಂ ಸಿನಿಮಾನು ಒಂದಾಗಿರುತ್ತೆ. ರಮೇಶ್ ಅರವಿಂದ್ ಅವರು ಮತ್ತು ಚಾರುಲತಾ ಅವರು ಆಕ್ಟ್ ಮಾಡಿ, ವಿ ಮನೋಹರ್ ಅವರು ಡೈರೆಕ್ಟ್ ಮಾಡಿ, ಮೀರಾ ಎಸ್ ನಾಯಕ್ ಅವರು ಪ್ರೊಡ್ಯೂಸ್ ಮಾಡಿರೋ ಓ ಮಲ್ಲಿಗೆ ಅನ್ನೋ ಸಿನಿಮಾ. ರಮೇಶ್ ಅರವಿಂದ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಓ ಮಲ್ಲಿಗೆ ಸಿನಿಮಾನು ಒಂದಾಗಿರುತ್ತೆ. ದೇವರಾಜ್ ಅವರು ಮತ್ತು ಅರುಂಧತಿ ನಾಗ್ ಅವರು ಮಾಡಿ, ಶಿವಮಣಿ ಅವರು ಡೈರೆಕ್ಟ್ ಮಾಡಿರೋ ಗೋಲಿಬಾರ್ ಅನ್ನೋ ಸಿನಿಮಾ. ದೇವರಾಜ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಗೋಲಿಬಾರ್ ಸಿನಿಮಾನು ಒಂದಾಗಿರುತ್ತೆ. ಜಗ್ಗೇಶ್ ಅವರು ಮತ್ತು ರಂಭಾ ಅವರು ಆಕ್ಟ್ ಮಾಡಿ, ಕೆ ವಾಸು ಅವರು ಡೈರೆಕ್ಟ್ ಮಾಡಿ, ಹರಿಪ್ರಸಾದ್ ಮತ್ತು ಎ.ವಿ. ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರೋ ಸರ್ವರ್ ಸೋಮಣ್ಣ ಅನ್ನೋ ಸಿನಿಮಾ. ಜಗ್ಗೇಶ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಸರ್ವರ್ ಸೋಮಣ್ಣ ಸಿನಿಮಾನು ಒಂದಾಗಿರುತ್ತೆ. ರವಿಚಂದ್ರನ್ ಅವರು ಮತ್ತು ಬಿಂದಿಯಾ ಅವರು ಆಕ್ಟ್ ಮಾಡಿ, ಮೋಹನ್ ಮಂಜು ಅವರು ಡೈರೆಕ್ಟ್ ಮಾಡಿ, ಎನ್ ವೀರಾಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರೋ ಹಳ್ಳಿ ಮೇಸ್ಟ್ರು ಅನ್ನೋ ಸಿನಿಮಾ. ಈ ಸಿನಿಮಾ ರವಿಚಂದ್ರನ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಹಳ್ಳಿ ಮೇಸ್ಟ್ರು ಸಿನಿಮಾನು ಒಂದಾಗಿರುತ್ತೆ. ಶಿವರಾಜ್ ಕುಮಾರ್ ಅವರು, ರಮೇಶ್ ಅರವಿಂದ್ ಅವರು ಮತ್ತು ಪ್ರೇಮ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ, ಜಯಶ್ರೀ ದೇವಿ ಅವರು ಪ್ರೊಡ್ಯೂಸ್ ಮಾಡಿರೋ ನಮ್ಮೂರ ಮಂದಾರ ಹೂವೆ ಅನ್ನೋ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ ಸುಮಾರು ದಾಖಲೆಗಳನ್ನ ಕ್ರಿಯೇಟ್ ಮಾಡಿದೆ. ಅದು ಮಾತ್ರ ಅಲ್ಲ, ಇವತ್ತಿಗೂ ಈ ಸಿನಿಮಾದ ಮೇಲೆ ತುಂಬಾ ಆಸಕ್ತಿ ತೋರಿಸ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ನಮ್ಮೂರ ಮಂದಾರ ಹೂವೆ ಸಿನಿಮಾನು ಒಂದಾಗಿರುತ್ತೆ. ರಮೇಶ್ ಅರವಿಂದ್ ಅವರು ಮತ್ತು ಶಿಲ್ಪಾ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ಜೈ ಜಗದೀಶ್ ಅವರು ಮತ್ತು ದುಷ್ಯಂತ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಮುಂಗಾರಿನ ಮಿಂಚು ಅನ್ನೋ ಸಿನಿಮಾ. ರಮೇಶ್ ಅರವಿಂದ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಮುಂಗಾರಿನ ಮಿಂಚು ಸಿನಿಮಾನು ಒಂದಾಗಿರುತ್ತೆ. ದೇವರಾಜ ಅವರು ಮತ್ತು ಅನಂತ್ ನಾಗ್ ಅವರು ಆಕ್ಟ್ ಮಾಡಿ, ಶಿವಮಣಿ ಅವರು ಡೈರೆಕ್ಟ್ ಮಾಡಿ, ಪಿ ವರದರಾಜನ್ ಅವರು ಪ್ರೊಡ್ಯೂಸ್ ಮಾಡಿರೋ ರಾಜಕೀಯ ಅನ್ನೋ ಸಿನಿಮಾ. ದೇವರಾಜ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ರಾಜಕೀಯ ಸಿನಿಮಾನು ಒಂದಾಗಿರುತ್ತೆ. ರವಿಚಂದ್ರನ್ ಅವರು ಮತ್ತು ಜಗ್ಗೇಶ್ ಅವರು ಆಕ್ಟ್ ಮಾಡಿ, VS ರೆಡ್ಡಿ ಅವರು ಡೈರೆಕ್ಟ್ ಮಾಡಿ, ಕೆ ಕೃಷ್ಣ ಮೋಹನ ರಾವ್ ಅವರು ಪ್ರೊಡ್ಯೂಸ್ ಮಾಡಿರೋ ಗಡಿ ಬಿಡಿ ಗಂಡ ಅನ್ನೋ ಸಿನಿಮಾ. ಈ ಸಿನಿಮಾದಲ್ಲಿ ನಾಯಕ ರವಿಚಂದ್ರನ್ ಅವರು ಇದ್ರು. ಜಗ್ಗೇಶ್ ಅವರ ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. ಅದು ಮಾತ್ರ ಅಲ್ಲ, ಅವ್ರ ಸಿನಿಮಾದ ಸಕ್ಸಸ್ ಗೆ ಜಗ್ಗೇಶ್ ಅವರ ಕ್ಯಾರೆಕ್ಟರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಜಗ್ಗೇಶ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಗಡಿ ಬಿಡಿ ಗಂಡ ಸಿನಿಮಾನು ಒಂದಾಗಿರುತ್ತೆ. ರವಿಚಂದ್ರನ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ, ಮೀನಾ ಸುಜಾತಾ ಅವರು ಪ್ರೊಡ್ಯೂಸ್ ಮಾಡಿರೋ ಮನೆ ದೇವರು ಅನ್ನೋ ಸಿನಿಮಾ. ರವಿಚಂದ್ರನ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಮನೆ ದೇವರು ಸಿನಿಮಾನು ಒಂದಾಗಿರುತ್ತೆ. ಶಿವರಾಜ್ ಕುಮಾರ್ ಅವರು ಮತ್ತು ಶಿಲ್ಪಾ ಅವರು ಆಕ್ಟ್ ಮಾಡಿ, TS ನಾಗಾಭರಣ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಜನುಮದ ಜೋಡಿ ಅನ್ನೋ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ ಸುಮಾರು ದಾಖಲೆಗಳನ್ನ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ. ಶಿವರಾಜ್ ಕುಮಾರ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಜನುಮದ ಜೋಡಿ ಸಿನಿಮಾನು ಒಂದಾಗಿರುತ್ತೆ. ರಮೇಶ್ ಅರವಿಂದ್ ಅವರು ಸುಹಾಸನಿ ಅವರು ಆಕ್ಟ್ ಮಾಡಿ, ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ, ಭಾರತಿ ದೇವಿ ಅವರು ಪ್ರೊಡ್ಯೂಸ್ ಮಾಡಿರೋ ಅಮೃತ ವರ್ಷಿಣಿ ಅನ್ನೋ ಸಿನಿಮಾ. ರಮೇಶ್ ಅರವಿಂದ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಅಮೃತ ವರ್ಷಿಣಿ ಸಿನಿಮಾನು ಒಂದಾಗಿರುತ್ತೆ. ದೇವರಾಜ್ ಅವರು ಮತ್ತು ನಿರೋಷ ಅವರು ಆಕ್ಟ್ ಮಾಡಿ, ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿ, ರಾಮು ಅವರು ಪ್ರೊಡ್ಯೂಸ್ ಮಾಡಿರೋ ಲಾಕ್ ಆಫ್ ಡೆತ್ ಅನ್ನೋ ಸಿನಿಮಾ. ದೇವರಾಜ್ ಅವರ ಸಿನಿಮಾ ಕೆರಿಯರ್ ಅಲ್ಲಿ ಹೈ ಬಡ್ಜೆಟ್ ಸಿನಿಮಾ ಅಂದ್ರೆ ಅದು ಲಾಕ್ ಆಫ್ ಡೆತ್ ಸಿನಿಮಾ ಆಗಿರುತ್ತೆ. ದೇವರಾಜ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಲಾಕ್ ಆಫ್ ಡೆತ್ ಸಿನಿಮಾನು ಒಂದಾಗಿರುತ್ತೆ. ಜಗ್ಗೇಶ್ ಅವರು ಮತ್ತು ಶ್ರುತಿ ಅವರು ಆಕ್ಟ್ ಮಾಡಿ, ಬಿ ಮಲ್ಲೇಶ್ ಅವರು ಡೈರೆಕ್ಟ್ ಮಾಡಿ, S.A. ಶ್ರೀನಿವಾಸ್ ಮತ್ತು S.A. ಚೆನ್ನಿಗೌಡ ಅವರು ಪ್ರೊಡ್ಯೂಸ್ ಮಾಡಿರೋ ರೂಪಾಯಿ ರಾಜ ಅನ್ನೋ ಸಿನಿಮಾ. ಜಗ್ಗೇಶ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ರೂಪಾಯಿ ರಾಜ ಸಿನಿಮಾನು ಒಂದಾಗಿರುತ್ತೆ. ರವಿಚಂದ್ರನ್ ಅವರು ಮತ್ತು ಮಧುಬಾಲ ಅವರು ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ಎಂ ಚಂದ್ರಶೇಖರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಣ್ಣಯ್ಯ ಅನ್ನೋ ಸಿನಿಮಾ. ರವಿಚಂದ್ರನ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಅಣ್ಣಯ್ಯ ಸಿನಿಮಾನು ಒಂದಾಗಿರುತ್ತೆ. ಶಿವರಾಜ್ ಕುಮಾರ್ ಅವರು ಮತ್ತು ಕೃಷ್ಣರಾಜ್ ಅವರು ಆಕ್ಟ್ ಮಾಡಿ, ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿ, ರಾಮು ಅವರು ಪ್ರೊಡ್ಯೂಸ್ ಮಾಡಿರೋ ಸಿಂಹದ ಮರಿ ಅನ್ನೋ ಸಿನಿಮಾ. ಶಿವರಾಜ್ ಕುಮಾರ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಸಿಂಹದ ಮರಿ ಸಿನಿಮಾನು ಒಂದಾಗಿರುತ್ತೆ. ರಮೇಶ್ ಅರವಿಂದ್ ಅವರು ಮತ್ತು ಪ್ರೇಮ ಅವರು ಆಕ್ಟ್ ಮಾಡಿ, ಕಿಶೋರ್ ಸರ್ಜಾ
ಅವರು ಡೈರೆಕ್ಟ್ ಮಾಡಿ ಅರ್ಜುನ್ ಸರ್ಜಾ ಅವರು ಪ್ರೊಡ್ಯೂಸ್ ಮಾಡಿರೋ ತುತ್ತ ಮುತ್ತ ಅನ್ನೋ ಸಿನಿಮಾ. ರಮೇಶ್ ಅರವಿಂದ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ತುತ್ತ ಮುತ್ತ ಸಿನಿಮಾನು ಒಂದಾಗಿರುತ್ತೆ. ದೇವರಾಜ ಅವರು ಮತ್ತು BC ಪಾಟೀಲ್ ಅವರು ಆಕ್ಟ್ ಮಾಡಿ, ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, DK ರಾಮಕೃಷ್ಣ ಅವರು ಪ್ರೊಡ್ಯೂಸ್ ಮಾಡಿರೋ ಕರ್ಫ್ಯೂ ಅನ್ನೋ ಸಿನಿಮಾ. ದೇವರಾಜ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಕರ್ಫ್ಯೂ ಸಿನಿಮಾನು ಒಂದಾಗಿರುತ್ತೆ. ಜಗ್ಗೇಶ್ ಅವರು ಮತ್ತು ರಾಗಿಣಿ ಅವರು ಆಕ್ಟ್ ಮಾಡಿ, ಎಸ್ ನಾರಾಯಣ್ ಅವರು ಡೈರೆಕ್ಟ್ ಮಾಡಿ, ಜೆ ಗಿರಿಜಾ ಅವರು ಪ್ರೊಡ್ಯೂಸ್ ಮಾಡಿರೋ ಬೇವು ಬೆಲ್ಲ ಅನ್ನೋ ಸಿನಿಮಾ. ಜಗ್ಗೇಶ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಬೇವು ಬೆಲ್ಲ ಸಿನಿಮಾನು ಒಂದಾಗಿರುತ್ತೆ. ರವಿಚಂದ್ರನ್ ಅವರು ಮತ್ತು ಮೀನಾ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಪುಟ್ನಂಜ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿನ ಕಾಲಕ್ಕೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಗ್ರಾಸಿಂಗ್ ಸಿನಿಮಾ ಆಗಿತ್ತು. ರವಿಚಂದ್ರನ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಪುಟ್ನಂಜ ಸಿನಿಮಾನು ಒಂದಾಗಿರುತ್ತೆ. ಶಿವರಾಜ್ ಕುಮಾರ್ ಅವರು ಮತ್ತು ಚಾರುಲತಾ ಅವರು ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ಪಿ ದಂಡರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಜೋಡಿ ಹಕ್ಕಿ ಅನ್ನೋ ಸಿನಿಮಾ. ಶಿವರಾಜ್ ಕುಮಾರ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಜೋಡಿ ಹಕ್ಕಿ ಸಿನಿಮಾನು ಒಂದಾಗಿರುತ್ತೆ. ರಮೇಶ್ ಅರವಿಂದ್ ಅವರು ಮತ್ತು ಸುಮನ್ ನಾಗರ್ಕರ್ ಅವರು ಆಕ್ಟ್ ಮಾಡಿ, ನಾಗತಿಯಲ್ಲಿ ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿ, KS ಉಷಾರಾವ್ ಅವರು ಪ್ರೊಡ್ಯೂಸ್ ಮಾಡಿರೋ ಹೂ ಮಳೆ ಅನ್ನೋ ಸಿನಿಮಾ. ರಮೇಶ್ ಅರವಿಂದ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಹೂ ಮಳೆ ಸಿನಿಮಾನು ಒಂದಾಗಿರುತ್ತೆ. ದೇವರಾಜ್ ಅವರು ಮತ್ತು ಅರ್ಚನಾ ಅವರು ಆಕ್ಟ್ ಮಾಡಿ, KV ರಾಜು ಅವರು ಡೈರೆಕ್ಟ್ ಮಾಡಿ, G ಗೋವಿಂದ ಮತ್ತು ರಮೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಹುಲಿಯಾ ಅನ್ನೋ ಸಿನಿಮಾ. ಈ ಸಿನಿಮಾದಲ್ಲಿ ದೇವರಾಜ್ ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿರ್ತಾರೆ. ದೇವರಾಜ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಹುಲಿಯಾ ಸಿನಿಮಾನು ಒಂದಾಗಿರುತ್ತೆ. ರವಿಚಂದ್ರನ್ ಅವರು ಮತ್ತು ಚಿರಂಜೀವಿ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಸಿಪಾಯಿ ಅನ್ನೋ ಸಿನಿಮಾ. ಈ ಸಿನಿಮಾ ಆ ಕಾಲಕ್ಕೆ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ. ಅದು ಮಾತ್ರ ಅಲ್ಲ, ಮೆಗಾಸ್ಟಾರ್ ಚಿರಂಜೀವಿನ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ರವಿಚಂದ್ರನ್ ಅವರೇ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಆಗಿರುತ್ತೆ. ರವಿಚಂದ್ರನ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಸಿಪಾಯಿ ಸಿನಿಮಾನು ಒಂದಾಗಿರುತ್ತೆ. ಜಗ್ಗೇಶ್ ಅವರು ಮತ್ತು ಸಿಂಧುಜಾ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಇಂದ್ರನ ಗೆದ್ದ ನರೇಂದ್ರ ಅನ್ನೋ ಸಿನಿಮಾ. ಜಗ್ಗೇಶ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಇಂದ್ರನ ಗೆದ್ದ ನರೇಂದ್ರ ಸಿನಿಮಾನು ಒಂದಾಗಿರುತ್ತೆ. ಶಿವರಾಜ್ ಕುಮಾರ್ ಅವರು ಮತ್ತು ರಮೇಶ್ ಅರವಿಂದ್ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ಜೈ ಜಗದೀಶ್ ಅವರು ಮತ್ತು ದುಷ್ಯಂತ್ ಸಿಂಗ್ ಅವರು ಪ್ರೊಡ್ಯೂಸ್ ಮಾಡಿರೋ ಭೂಮಿ ತಾಯಿಯ ಚೊಚ್ಚಲ ಮಗ ಅನ್ನೋ ಸಿನಿಮಾ. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲೇ ಒನ್ ಆಫ್ ದಿ ಎವರ್ ಗ್ರೀನ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ಶಿವರಾಜ್ ಕುಮಾರ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಭೂಮಿ ತಾಯಿಯ ಚೊಚ್ಚಲ ಮಗ ಸಿನಿಮಾನು ಒಂದಾಗಿರುತ್ತೆ. ರಮೇಶ್ ಅರವಿಂದ್ ಅವರು, ಸೌಂದರ್ಯ ಅವರು ಮತ್ತು ದೇವರಾಜ್ ಅವರು ಆಕ್ಟ್ ಮಾಡಿ, ರಾಮನಾಥ್ ಅವರು ಡೈರೆಕ್ಟ್ ಮಾಡಿರೋ ಆರ್ಯಭಟ ಅನ್ನೋ ಸಿನಿಮಾ. ಆಗಿನ ಕಾಲಕ್ಕೆ ಈ ಸಿನಿಮಾ ಆವರೇಜ್ ಸಿನಿಮಾ ಆಗಿದ್ರು. ನಂತರ ಈ ಸಿನಿಮಾನ ಸುಮಾರು ಜನ ಅಪ್ರಿಶಿಯೇಟ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಇವಾಗಲೂ ಈ ಸಿನಿಮಾಗೆ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇದ್ದಾರೆ. ರಮೇಶ್ ಅರವಿಂದ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಆರ್ಯಭಟ ಸಿನಿಮಾನು ಒಂದಾಗಿರುತ್ತೆ. ದೇವರಾಜ್ ಅವರು ಮತ್ತು ಮಾಲಾಶ್ರೀ ಅವರು ಆಕ್ಟ್ ಮಾಡಿ, ಮೋಹನ್ ಗಾಂಧಿ ಅವರು ಡೈರೆಕ್ಟ್ ಮಾಡಿರೋ ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನೋ ಸಿನಿಮಾ. ದೇವರಾಜ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾನು ಒಂದಾಗಿರುತ್ತೆ. ಜಗ್ಗೇಶ್ ಅವರು ಮತ್ತು ಸಿಂಧುಜಾ ಅವರು ಆಕ್ಟ್ ಮಾಡಿ, ರಾಜ್ ಕಿಶೋರ್ ಅವರು ಡೈರೆಕ್ಟ್ ಮಾಡಿರೋ ಬೇಡ ಕೃಷ್ಣ ರಂಗಿನಾಟ ಅನ್ನೋ ಸಿನಿಮಾ. ಜಗ್ಗೇಶ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಬೇಡ ಕೃಷ್ಣ ರಂಗಿನಾಟ ಸಿನಿಮಾನು ಒಂದಾಗಿರುತ್ತೆ. ರವಿಚಂದ್ರನ್ ಅವರು ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಯಾರೇ ನೀನು ಚೆಲುವೆ ಅನ್ನೋ ಸಿನಿಮಾ. ರವಿಚಂದ್ರನ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಯಾರೇ ನೀನು ಚೆಲುವೆ ಸಿನಿಮಾನು ಒಂದಾಗಿರುತ್ತೆ. ಶಿವರಾಜ್ ಕುಮಾರ್ ಅವರು, ರಮೇಶ್ ಅರವಿಂದ್ ಅವರು ಮತ್ತು ಅನುಪ್ರಭಾಕರ್ ಅವರು ಆಕ್ಟ್ ಮಾಡಿ, MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಹೃದಯ ಹೃದಯ ಅನ್ನೋ ಸಿನಿಮಾ. ಶಿವರಾಜ್ ಕುಮಾರ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಹೃದಯ ಹೃದಯ ಸಿನಿಮಾನು ಒಂದಾಗಿರುತ್ತೆ. ರಮೇಶ್ ಅರವಿಂದ್ ಅವರು, ಪ್ರೇಮ ಅವರು ಮತ್ತು ಭಾವನಾ ಅವರು ಆಕ್ಟ್ ಮಾಡಿ, ಸೀತಾರಾಮ ಕಾರಂತ್ ಅವರು ಡೈರೆಕ್ಟ್ ಮಾಡಿ, NK ಪ್ರಕಾಶ್ ಬಾಬು ಅವರು ಪ್ರೊಡ್ಯೂಸ್ ಮಾಡಿರೋ ಚಂದ್ರಮುಖಿ ಪ್ರಾಣಸಖಿ ಅನ್ನೋ ಸಿನಿಮಾ. ರಮೇಶ್ ಅರವಿಂದ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾನು ಒಂದಾಗಿರುತ್ತೆ. ದೇವರಾಜ್ ಅವರು ಮತ್ತು ಶ್ರುತಿ ಅವರು ಆಕ್ಟ್ ಮಾಡಿ, ಸೂರ್ಯ ಅವರು ಡೈರೆಕ್ಟ್ ಮಾಡಿರೋ ದುರ್ಗಾ ಶಕ್ತಿ ಅನ್ನೋ ಸಿನಿಮಾ. ದೇವರಾಜ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ದುರ್ಗಾ ಶಕ್ತಿ ಸಿನಿಮಾನು ಒಂದಾಗಿರುತ್ತೆ. ಜಗ್ಗೇಶ್ ಅವರು ಮತ್ತು ಪ್ರಿಯಾಂಕಾ ಅವರು ಆಕ್ಟ್ ಮಾಡಿ, KV ರಾಜು ಅವರು ಡೈರೆಕ್ಟ್ ಮಾಡಿ, ಸಾರಾ ಗೋವಿಂದ್ ಅವರು ಪ್ರೊಡ್ಯೂಸ್ ಮಾಡಿರೋ ಬೊಂಬಾಟ್ ಹುಡುಗ ಅನ್ನೋ ಸಿನಿಮಾ. ಜಗ್ಗೇಶ್ ಅವರ ಟಾಪ್ 10 ಲಿಸ್ಟ್ ಅಲ್ಲಿ ಬೊಂಬಾಟ್ ಹುಡುಗ ಸಿನಿಮಾನು ಒಂದಾಗಿರುತ್ತೆ. ಸ್ನೇಹಿತರೆ, ಇವಾಗ ನಾವು ಹೇಳಿರೋ ಅಷ್ಟು ಸಿನಿಮಾನು ಇವತ್ತಿಗೂ ಸುಮಾರು ಪ್ರೇಕ್ಷಕರು ಈ ಸಿನಿಮಾದ ಮೇಲೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅಂತ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ 10 ಸಿನಿಮಾನ ಫಿಲ್ಟರ್ ಮಾಡಿ ನಿಮ್ಮ ಮುಂದೆ ಇಟ್ಟಿದೀವಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ ಬೈ.